ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಸುಭಾಷ್ ಚಂದ್ರ ಕಶೆಟ್ಟಿ ಬಾಚನಾಳ್ ಅವರ ಮಹಾಗೌ ಕಳ್ಳಿಮಠದ ಕೀರ್ತಿ ಕಳಸ, ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರು ಹಾಗೂ ಸಿ.ಎಸ್. ಆನಂದ್ ಅವರ ಮಾವು ಮಲ್ಲಿಗೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಧನಲಕ್ಷ್ಮಿ ಪಾಟೀಲ್. ಮಹಾಗಾಂವ್ ಕಳ್ಳಿಮಠ್ ಕೀರ್ತಿ ಕಳಸ, ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರು. ಈ ಪುಸ್ತಕದ ಲೇಖಕರು ಸುಭಾಷ್ ಚಂದ್ರ ಕಶೆಟ್ಟಿ ಬಾಚನಾಳ್. ಈ ಪುಸ್ತಕದ ಪ್ರಕಾಶಕರು ಕಳ್ಳಿಮಠ್ ಪ್ರಕಾಶನ್, ಮಹಾಗಾಂವ್, ತಾಲೂಕಾ ಕಮಲಾಪುರ, ಜಿಲ್ಲೆ ಕಲಬುರಗಿ. ಈ ಪುಸ್ತಕದ ಪ್ರಥಮ ಮುದ್ರಣ ನವೆಂಬರ್ 2024. ಈ ಪುಸ್ತಕದ ಬೆಲೆ 150 ರೂಪಾಯಿ. ಈ ಪುಸ್ತಕ ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರು ಕಳ್ಳಿಮಠ್, ಮಹಾಗಾಂವ್ ಇವರಿಗೆ ಅರ್ಪಿಸಿದ್ದಾರೆ. ಲೇಖಕರ ನುಡಿಯಲ್ಲಿ ಸಾಮಾನ್ಯವಾಗಿ ಗುರು ವರ್ಗದವರು ಬೆವರು ಸುರಿಸಿ ಎಲ್ಲ ಮಾಡುವವರನ್ನು ಸಮಾಜದಲ್ಲಿ ಅತಿ ವಿರಳವಾಗಿ ಕಾಣುತ್ತಾರೆ. ಆದರೆ ಗುರುಲಿಂಗ ಶಿವಾಚಾರ್ಯರು ಸ್ವತಃ ಕಾಯಕ ಜೀವಿಗಳಾಗಿದ್ದರು. ಪೂಜೆ ಪುನಸ್ಕಾರಗಳಲ್ಲಿ ಪರೋಕ್ಷವಾಗಿ ಅಂತರಾತ್ಮದಲ್ಲಿ ದೇವರ ಸ್ವರೂಪವನ್ನು ಕಾಣುವಂತ ಶ್ರೀಗಳು ದುಡಿಮೆಯಲ್ಲಿಯೂ ದೇವರನ್ನು ಕಂಡು ಮಹಾತ್ಮರಾಗಿದ್ದಾರೆ. ಈ ಕೃತಿಗೆ ಅಂದವಾಗಿ ಕಳಶವಿಟ್ಟಂತೆ ಬೆನ್ನುಡಿಯನ್ನು ಬರೆದು ಈ ಕೃತಿ ಹೊರಬರಲು ಮುದ್ರಣಕ್ಕೆ ಕಾರಣರಾದ ಡಾ. ಶರಣಬಸಪ್ಪ ವಡ್ಡನ್ಕೇರಿ, ಡೋಂಗರ್ಗಾಂವ್ ಅವರಿಗೆ ಶರಣು ಎಂದಿದ್ದಾರೆ. ಈ ಪುಸ್ತಕದ ಪ್ರಕಾಶಕರ ನುಡಿಯಲ್ಲಿ ಬಹುಮುಖ ಪ್ರತಿಭಾನ್ವಿತ ಪವಾಡ ಪುರುಷ ಮಹಾಸ್ವಾಮಿಗಳು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಅನುಭವಿಗಳಾಗಿದ್ದು ಇವರು ಸ್ವತಃ ಕಾವ್ಯಾದಿ ಲೇಖಕರಾಗಿದ್ದಾರೆ. ಲೇಖಕರಾದ ಕಶೆಟ್ಟಿಯವರಿಗೆ ಗ್ರಂಥದಾಸೋಹಿ ದಂಪತಿಗಳಾದ ಶ್ರೀಮತಿ ಅರುಣಾದೇವಿ ಗಂಡ ಸೋಮಶೇಖರ ಹತ್ತಿಯವರಿಗೆ ಸುಂದರವಾಗಿ ಮುದ್ರಣಗೈದ ವಿಶ್ವಾಸ್ ಪ್ರಿಂಟರ್ಸ್ ಅವರಿಗೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಗ್ರಂಥ ಪ್ರಕಟಿಸಲು ಸಹಕಾರ ನೀಡಿದ ಮಹನೀಯರಿಗೂ ಧನ್ಯವಾದಗಳು ಎಂದಿದ್ದಾರೆ. ಮಹಾಗಾಂವ್ ಕಳ್ಳಿಮಠದ ಇತಿಹಾಸ. ಭಾರತ ದೇಶದಲ್ಲಿ ಮಠಗಳು ಅತಿ ಪುರಾತನ ಕಾಲದಲ್ಲಿಯೇ ಹುಟ್ಟಿ ಇಂದಿನವರೆಗೂ ಬೆಳೆಯುತ್ತಾ ಬಂದಿವೆ. ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳು ಇವೆ ಎಂದು ಪುರಾತನ ಇತಿಹಾಸ ಪುಟಗಳು ಸಾಕ್ಷಿ ಹೇಳುತ್ತವೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿರುವ ಮಹಾಗಾಂವ್ ಕಳ್ಳಿಮಠದ ಪ್ರಥಮ ಪಟ್ಟಾಧಿಕಾರಿಗಳು ಶ್ರೀ ಮಹಾಂತಯ್ಯ ಗುರುಗಳೆಂದು ತಿಳಿದು ಬರುತ್ತದೆ. ಮಹಾಗಾಂವ್ ಕಳ್ಳಿಮಠದಲ್ಲಿಯೇ ಇವರ ಗದ್ದುಗೆ ಇದೆ. ಮಹಾಗಾಂವ್ ಕಳ್ಳಿಮಠಕ್ಕೆ 2ನೇ ಪೀಠಾಧಿಪತಿಗಳಾದ ಶ್ರೀ ಬಸವಲಿಂಗಯ್ಯ ಸ್ವಾಮಿಗಳು ಪೀಠಾರೋಹಣ ಮಾಡಿದ್ದಾರೆ. ಇವರ ಸಮಾಧಿ ಕೂಡ ಮಹಾಗಾಂವ್ ಕಳ್ಳಿಮಠದಲ್ಲಿಯೇ ಇದೆ. ಕಳ್ಳಿಮಠದ ಪೀಠಾಧಿಪತಿಗಳು ಶ್ರೀ ಮರುಳಾರಾಧ್ಯ ಗುರುಗಳು. ಶ್ರೀಗಳ ಸಮಾಧಿ ನೆರೆಯ ಹಳ್ಳಿಯಾದ ದಾಸ್ತಾಪುರ ಗ್ರಾಮದಲ್ಲಿದೆ. ಕಳ್ಳಿಮಠದ 3ನೇ ಪೀಠಾಧಿಪತಿಗಳು ಶ್ರೀ ಕರಬಸಯ್ಯ ಸ್ವಾಮಿಗಳು. ಕಳ್ಳಿಮಠದ 4ನೇ ಪೀಠಾಧಿಪತಿಗಳು ಶ್ರೀ ಕರಬಸಯ್ಯ ಸ್ವಾಮಿಗಳು. ಕಳ್ಳಿಮಠದ 5ನೇ ಪೀಠಾಧಿಪತಿಗಳಾದ ಶ್ರೀ ಶಿವಶಂಕರಯ್ಯ ಸ್ವಾಮಿಗಳ ಗದ್ದುಗೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಯದಲಾಪುರ ಗ್ರಾಮದಲ್ಲಿದೆ. ಶ್ರೀ ಕಳ್ಳಿಮಠದ 6ನೇ ಪೀಠಾಧಿಪತಿಗಳು ಹೆಸರು ಏನಿತು ಎನ್ನುವ ಮಾಹಿತಿ ಲಭ್ಯವಿಲ್ಲ. ಮಹಾಗಾಂವ್ ಕಳ್ಳಿಮಠಕ್ಕೆ 7ನೇ ಪೀಠಾಧಿಪತಿಗಳಾಗಿ ಯಾರನ್ನು ನೇಮಕ ಮಾಡಿರುವುದು ಎಂದು ವಿಚಾರ ಶ್ರೀ ಮಹಾಂತಯ್ಯ ಸ್ವಾಮಿಗಳು ಹಿರಿಯ ಮಗ ಶ್ರೀ ಚನ್ನಬಸವಯ್ಯವರಿಗೆ ಮಹಾಗಾಂವ್ ಕಳ್ಳಿಮಠಕ್ಕೆ ಅರ್ಪಣೆ ಮಾಡಿ ಶ್ರೀಮಠಕ್ಕೆ 8ನೇ ಪೀಠಾಧಿಪತಿಗಳನ್ನಾಗಿ ಮಾಡಿದರು. ಈ ಶ್ರೀಗಳ ಸಮಾಧಿ ಮಹಾಗಾಂವ್ ಸಮೀಪದ ಗ್ರಾಮವಾದ ಕಮಲಾಪುರ ತಾಲೂಕಿನ ಭೂಸಣಗಿಯಲ್ಲಿದೆ. ಮುಂದೆ ಮಹಾಗಾಂವ್ ಕಳ್ಳಿಮಠ ಮಹಾಂತಯ್ಯನವರೇ ತಮ್ಮ 3ನೇ ಮಗನಾದ ಶ್ರೀ ವಿರೂಪಾಕ್ಷಯ್ಯನವರಿಗೆ 9ನೇ ಪೀಠಾಧಿಪತಿಗಳನ್ನಾಗಿ ಮಾಡಿದರು. ಶ್ರೀ ವಿರೂಪಾಕ್ಷ ಚರಮೂರ್ತಿಗಳಿಂದ ಕಳ್ಳಿಮಠದಲ್ಲಿ ಯಾವಾಗಲೂ ಪುರಾಣ, ಪ್ರವಚನ, ಪರಸ್ಥಳದಿಂದ ಬಂದ ಭಕ್ತರಿಗೆ ಪ್ರಸಾದ,
ರಾತ್ರಿ ಇರಲು ವ್ಯವಸ್ಥೆ, ಹೀಗೆ ಅನೇಕ ಪುಣ್ಯ ಕಾರ್ಯಗಳು ನಡೆಯುತ್ತಿದ್ದವು. ಒಮ್ಮೆ ರುದ್ರಾರಾಧ್ಯ ಶಾಸ್ತ್ರಿಗಳು ಸುರಪುರ ತಾಲೂಕಿನ ಕನ್ನಳ್ಳಿ ಗ್ರಾಮದ ತಮ್ಮ ಮಠದಿಂದ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿರುವ ಬಸವ ಮಠದಿಂದ ಸಂಸ್ಕೃತ ಪಾಠಶಾಲೆಗೆ ವಿದ್ಯಾರ್ಜನೆಗಾಗಿ ಸಿದ್ಧರಾಗಿ ಪ್ರಯಾಣ ಬೆಳೆಸಿದರು. ಶ್ರೀ ರುದ್ರಯ್ಯ ಸ್ವಾಮಿಗಳು ಮಹಾಗಾಮ ಗ್ರಾಮದಲ್ಲಿ ಉಳಿಯಬೇಕಾಯಿತು. ಶ್ರೀ ರುದ್ರಯ್ಯ ಸ್ವಾಮಿಗಳು ಮಹಾಗಾಮ ಗ್ರಾಮದ ಜಂಗಮ ಕನ್ಯೆಯೊಂದಿಗೆ ವಿವಾಹವಾಗಿ ಕನ್ನಳ್ಳಿ ಗ್ರಾಮದಲ್ಲಿರುವ ಕನ್ನಳ್ಳಿ ಮಠಕ್ಕೆ ರಕ್ತ ಸಂಬಂಧವು ಕೂಡ ಬೆಳೆಸಿತು. ಶ್ರೀ ರುದ್ರಯ್ಯ ಸ್ವಾಮಿ ಕನ್ನಳ್ಳಿಯವರು ಮಹಾಗಾಮ ಗ್ರಾಮಕ್ಕೆ ಬಂದು ಭವಿಷ್ಯ ಹೇಳುವುದು, ಪಂಚಾಂಗ ನೋಡುವುದು ಮತ್ತು ಗ್ರಾಮದಲ್ಲಿ ಸಂಸ್ಕೃತ ಪಾಠಶಾಲೆ ತೆರೆದು ಇಲ್ಲಿ ಶ್ರೀ ರುದ್ರಾರಾಧ್ಯ ಶಾಸ್ತ್ರಿಗಳಾಗಿ ಹೊಸ ಹೆಸರನ್ನೇ ಪಡೆದುಕೊಂಡರು. ಆಳಂದ ತಾಲೂಕಿನ ಚಿಂಚನಸೂರ ಗ್ರಾಮದಲ್ಲಿರುವ ಕಲ್ಮಠದ 18ನೇ ಪೀಠಾಧಿಪತಿಗಳು ಶ್ರೀ ಸಿದ್ದಮಲ್ಲ ಶಿವಾಚಾರ್ಯರು. ಶ್ರೀಗಳ ಘನವಾದ ವಿದ್ಯೆಗೆ ಕವಿರತ್ನ ಪಂಡಿತ ಎಂದು ಹೆಸರು ಕೂಡ ಗಳಿಸಿದ್ದಾರೆ. ಸ್ವತಂತ್ರ ಪೂರ್ವದಲ್ಲಿಯೇ ಮಹಾಗಾಮ ರುದ್ರಾರಾಧ್ಯ ಶಾಸ್ತ್ರಿಗಳು ಸಂಬಂಧಿಕರು ಗ್ರಾಮದಲ್ಲಿ ಮಹಾಗಾಮ ಗ್ರಾಮದವರೇ ಆದ ಶ್ರೀ ಶರಣಯ್ಯ ಸ್ವಾಮಿಗಳು ದೇಶ ಸೇವೆಗಾಗಿ ತರುಣ ಸಂಘವನ್ನು ಕಟ್ಟುತ್ತಾರೆ. ಶ್ರೀ ವಿರೂಪಾಕ್ಷೇಶ್ವರ ಶಿವಾಚಾರ್ಯರು ಎಲ್ಲಾ ಮಹಾಗಾಮ ತರುಣರಿಗೆ ನೀವು ದೇಶಭಕ್ತರಾಗಿರಿ, ಭಾರತ ಮಾತೆಯ ಸ್ವತಂತ್ರಕ್ಕಾಗಿ ಹೋರಾಡಿರಿ. ನೀವು ಕಟ್ಟಿದಂತಹ ಆದರ್ಶ ತರುಣ ಸಂಘ ನಾಡಿನ ದೇಶದ ತುಂಬೆಲ್ಲ ಹೆಚ್ಚಿಗೆ ಬೆಳೆಯಲಿ. ನಿಮ್ಮಲ್ಲಿ ದೇಶಭಕ್ತಿ ಹಾಗೂ ದೇವರ ಮೇಲೆ ಭಕ್ತಿ ಬೆಳೆಯಲಿ. ಭಾರತದ ಆದರ್ಶ ಪ್ರಜೆಗಳಾಗಿರಿ. ಮಹಾಗಾಮ ಊರ ಕೀರ್ತಿ ನಾಡಿನ ತುಂಬೆಲ್ಲ ಬೆಳಗಿರಿ ಎಂದು ಎಲ್ಲಾ ತರುಣರಿಗೆ ಶುಭಾಶೀರ್ವಾದ ನೀಡಿದರು. ಕಳ್ಳಿಮಠವು ಉಜ್ಜಯಿನಿ ಪೀಠದ ಶಾಖಾಮಠವಾಗಿದೆ. ಶ್ರೀ ಗುರುಲಿಂಗ ಶಿವಾಚಾರ್ಯರ ಮುಂದುವರಿದ ವಿದ್ಯಾಭ್ಯಾಸ. ಕ್ರಿಸ್ತಶಕ 1980 ಡಿಸೆಂಬರ್ ತಿಂಗಳಲ್ಲಿ ಮಹಾಗಾಂವ್ ಕಳ್ಳಿಮಠದ ಪೀಠಾಧಿಪತಿಗಳಾಗಿ ಸಂಪ್ರದಾಯಬದ್ಧವಾಗಿ ಪೀಠಾರೋಹಣ ಮಾಡಿದರು. ತಂದೆ ಚೆನ್ನಯ್ಯರವರು ಶಿಕ್ಷಕರಾಗಿದ್ದರು. 3 ಮಕ್ಕಳಿಗೂ ಉನ್ನತ ವಿದ್ಯಾಭ್ಯಾಸ ಮಾಡಿಸಲು ಹೆಚ್ಚಿನ ಕಾಳಜಿ ವಹಿಸಿದ್ದರು. 3ನೇ ಮಗನಾದ ಶ್ರೀ ಗುರುಲಿಂಗಯ್ಯವರು ತಮ್ಮದೇ ಮಠವಾದ ಕಳ್ಳಿಮಠಕ್ಕೆ ಆನುವಂಶಿಕವಾಗಿ ಬೆಳೆದು ಬಂದಂತೆ ಕಳ್ಳಿಮಠಕ್ಕೆ 10ನೇ ಪೀಠಾಧಿಪತಿಗಳಾಗಿದ್ದಾರೆ. ಶ್ರೀ ಗುರುಲಿಂಗಯ್ಯನಿಗೆ ಶ್ರೀ ಗುರುಲಿಂಗಯ್ಯ ಶಿವಾಚಾರ್ಯರನ್ನಾಗಿ ನಾಮಕರಣ ಮಾಡಿದರು. ಶ್ರೀ ಗುರುಲಿಂಗ ಶಿವಾಚಾರ್ಯರು ಕಳ್ಳಿಮಠದ ಪಟ್ಟಾಧಿಕಾರಿಗಳಾದ ಮೇಲೆ PUC ಪರೀಕ್ಷೆ ಬರೆದು ಉತ್ತೀರ್ಣರಾದರು. ಕನ್ನಡ ಸಾಹಿತ್ಯಕ್ಕೆ ಶ್ರೀ ಗುರುಲಿಂಗ ಶಿವಾಚಾರ್ಯರ ಕೊಡುಗೆ. ಧಾರವಾಡ ಪರಿಸರದಲ್ಲಿ ಅನೇಕ ವಿದ್ವಾಂಸರ ಸಹಭಾಗಿತ್ವವು ಶ್ರೀಗಳಿಗೆ ದೊರೆತಿತ್ತು. ಶ್ರೀ ಗುರುಲಿಂಗ ಶಿವಾಚಾರ್ಯರು ತಾವು ರಚಿಸಿದ ಶೂನ್ಯದ ಒಡಲು ಆಧುನಿಕ ವಚನಗಳು ಎಂಬ ವಚನ ಸಂಗ್ರಹ ಕೃತಿಗೆ ತಾವೇ ಬರೆದ ನನ್ನ ನುಡಿಯಲ್ಲಿ 12ನೇ ಶತಮಾನದ ಶರಣರ ಪ್ರಭಾವವೆನ್ನುವುದು ಖಚಿತವಾಗಿ ತಿಳಿದು ಬರುತ್ತದೆ. ಶ್ರೀ ಗುರುಲಿಂಗ ಶಿವಾಚಾರ್ಯರು ಶೂನ್ಯದ ಒಡಲು ಆಧುನಿಕ ವಚನಗಳು ಪುಸ್ತಕ ಬಿಡುಗಡೆ ಮಾಡಿದರು. ಆಡುಮುಟ್ಟದ ಗಿಡವಿಲ್ಲ, ಮಹಾಗಾಮ ಶ್ರೀಗಳು ಸ್ಪರ್ಶ ಮಾಡದ ಇರುವ ವಿಷಯಗಳಿಲ್ಲ. ನಿನ್ನರಿವು ಧರ್ಮ ತೊರೆದ ಮನುಜರೇಕೆ, ದಾನವಿಕದ ಧನಿಕನೇಕೆ, ಸಂಘವಿರದ ಸ್ನೇಹವೇಕೆ, ಅಂಗವಿರದ ಆತ್ಮವೇಕೆ, ಲಿಂಗವಿರದ ಮನುಜರೇಕೆ, ನಿನ್ನ ನರಿಯದೆ ಭವದ ಭೋಗವನೇಕೆ. ಕಳ್ಳಿಮಠದ ವಿರೂಪಾಕ್ಷೇಶ. ಜಗದೊಳು ದುಡಿಯುವ ಕೈಗಳಿರೆ, ಮಿಡಿಯುವ ಮನವಿರೆ, ಮಧುರ ಬಾಂಧವ್ಯವಿರೆ, ಸೋಲುವ ಮನವಿರೆ, ಬಿಡದ ಛಲವಿರೆ, ದುಷ್ಟರು ಭ್ರಷ್ಟರೆಲ್ಲ ಶಿಷ್ಟರೇ ಆಗಿರೆ. ಹೀಗೆ ಜಗತ್ತಿನ ತುಂಬೆಲ್ಲ ನೈತಿಕತೆಯಿಂದ ಒಳ್ಳೆಯ ಕಾಯಕ ಮಾಡುತ್ತಾ ಜೀವನ ಸಾಗಿಸುವ ಪ್ರಜೆಗಳು ದೇಶದಲ್ಲಿ ಜಗತ್ತಿನಲ್ಲಿ ಇದ್ದರೆ ಅಂತಹ ದೇಶ ಸ್ವರ್ಗ ಎಂದು ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಶ್ರೀಗಳ ವಚನದ ಕೊನೆಯಲ್ಲಿ ವ್ಯಕ್ತಪಡಿಸಿದ ನುಡಿಗಳು. ಜಗವೆಲ್ಲ ಹಾಲಿನ ಹೊಳೆ, ಆನಂದ ಕಡಲು, ಬಂಗಾರದ ಹೊಳೆ, ಸ್ವರ್ಗವೇ ಧರೆಗಿಳಿದು ಬಂದಂತೆ ನೋಡ ಕಳ್ಳಿಮಠದ ವಿರೂಪಾಕ್ಷೇಶ. ಶ್ರೀ ಗುರುಲಿಂಗ ಶಿವಾಚಾರ್ಯರು ಈ ವಚನದಲ್ಲಿ ಮನೆ, ಮಠ, ಊರು, ರಾಜ್ಯ, ದೇಶ, ಜಗತ್ತು, ಸಮಾಜ ಎಲ್ಲವೂ ಚೆನ್ನಾಗಿರಬೇಕಾದರೆ ಆಯಾ ಸ್ಥಾನದಲ್ಲಿ ನಿಂತು ಕಾರ್ಯನಿರ್ವಹಿಸುತ್ತಿರುವವರು ಚೆನ್ನಾಗಿರಬೇಕೆಂದು, ಎಲ್ಲರೂ ಚೆನ್ನಾಗಿದ್ದರೆ ಅಂತಹ ಜಗತ್ತಿನಲ್ಲಿ ಹಾಲಿನ ಹೊಳೆ ಹರಿಯುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಗುಣ. ಬೊಗಳುವುದು ನಾಯಿಯ ಗುಣ,
ಹೊಗಳುವುದು ಮನುಜನ ಗುಣ, ತೆಗಳುವುದು ರಾಕ್ಷಸನ ಗುಣ, ಉಗುಳುವುದು ರೋಗಿಯ ಗುಣ, ತೊಳೆಯುವುದು ತಾಯಿಯ ಗುಣ, ನಮ್ಮ ತಪನ್ನು ಮನ್ನಿಸಿ ಸನ್ಮಾರ್ಗ ತೋರಿಸಿ ಸತ್ವಥದೆ ನಡೆಸಿ ಸದ್ಬುದ್ಧಿಯ ಕರುಣಿಸುವುದು ನಿನ್ನೆಯ ಹಿರಿಯ ಗುಣ ನೋಡ ಕಳ್ಳಿಮಠದ ವಿರೂಪಾಕ್ಷೇಶ. ಬಯಲಲ್ಲಿ ಬಯಲು. ಕಳ್ಳಿಮಠದಲ್ಲಿಯೇ ಸಮಾಧಿ ನಿರ್ಮಾಣ ಮಾಡಿದರು. ಶ್ರೀಮಠದ 10ನೇ ಪೀಠಾಧಿಪತಿಗಳಾದ ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರ ಮೃತದೇಹ ಸಮಾಧಿಗೆ ಬೀಳ್ಕೊಡುವ ಕಾರ್ಯ ಕೊರೋನಾ ರೋಗದ ಆ ಸಮಯದಲ್ಲಿ ಕಳ್ಳಿಮಠದಲ್ಲಿಯೂ ಭಕ್ತ ಜನಸಾಗರವೇ ಕೂಡಿತ್ತು. ದುಃಖದಲ್ಲಿ ಅಂತಿಮ ಸಂಸ್ಕಾರದ ಕ್ರಿಯೆಗಳನ್ನು ಸಂಪನ್ನಗೊಳಿಸಿದರು. ಶ್ರೀಮಠಕ್ಕೆ 10ನೇ ಪೀಠಾಧಿಪತಿಗಳ ನೇಮಕ. ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರು ಇಂದು ಮಹಾಗಾಮ ಕಳ್ಳಿಮಠದ ಕೀರ್ತಿ ಕಳಸವಾಗಿ ಶರಣರ ಈ ನಾಡಿನಲ್ಲಿ ಕಂಗೊಳಿಸುತ್ತಿದ್ದಾರೆ. ಲಿಂಗೈಕ್ಯ ಶ್ರೀಗಳ ಸಂಕ್ಷಿಪ್ತ ಜೀವನ ಪರಿಚಯ ಸಕಲ ಸದ್ಭಕ್ತರ ಮುಂದೆ ಇಡುತ್ತಾ ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರ ಪವಿತ್ರ ಪಾದಗಳಿಗೆ ವಂದಿಸಿ ನನ್ನ ಲೇಖನಕ್ಕೆ ಮಂಗಳ ಹಾಡುತ್ತೇನೆ. ಸಕಲ ಭಕ್ತ ಸಮೂಹಕ್ಕೆ ನನ್ನ ಹೃದಯಪೂರ್ವಕ ವಂದನೆಗಳು. ಮಾವು ಮಲ್ಲಿಗೆ. ಮಾವು ಮಲ್ಲಿಗೆ ಬದುಕು ಬದಲಿಸುವ ಎದೆಯ ಮಾತುಗಳು. ದ್ವಿಪದಿಗಳ ಸಂಕಲನ. ಇದನ್ನು ಬರೆದವರು CS ಆನಂದ್. ಇದರ ಪ್ರಕಾಶಕರು ಬೆಳಕು ಚಾರಿಟೇಬಲ್ ಟ್ರಸ್ಟ್, ಕಲಬುರಗಿ. ಈ ಪುಸ್ತಕದ ಬೆಲೆ 80 ರೂಪಾಯಿ. ಮೊದಲ ಮುದ್ರಣ 2023ರಲ್ಲಿ. ಈ ಪುಸ್ತಕ 80 ಪುಟಗಳನ್ನು ಹೊಂದಿದ್ದು ಮುಖಪುಟದ ವಿನ್ಯಾಸ RS ಶ್ರೀಧರ್ ಅವರಿಂದ. ಬದುಕು ಬದಲಿಸುವ ಮನಸ್ಸುಗಳಿಗೆ ಅರ್ಪಣೆ. ದಿವಂಗತ ಶ್ರೀ ದಾನಪ್ಪ ದುಂಡಪ್ಪ ಮಾನ್ಶೆಟ್ಟಿಯವರ ಸ್ಮರಣೆಯಲ್ಲಿ ಇವರು ಪುಸ್ತಕ ದಾಸೋಹಿಗಳು. ವಿದ್ಯೆ ಬಾಳಿನ ಬೆಳಕು ಎಂಬ ತತ್ವದಲ್ಲಿ ಅಪಾರ ನಂಬಿಕೆಯಿಟ್ಟು ಸಮುದಾಯದ ಏಳಿಗೆಗಾಗಿ ಶ್ರಮಿಸುವ ಜೀವಿಗಳು ಇವರು. ಶ್ರೀ ಶಾಂತಾಬಾಯಿ ಅವರು ಮಾವು ಮಲ್ಲಿಗೆ ಕೃತಿ ಹೊರತರಲು ಸಹಾಯ ಮಾಡಿರುವರು ಎಂದು CS ಆನಂದ್ ಅವರು ತನ್ನ ಕೃತಜ್ಞತೆಯಲ್ಲಿ ವ್ಯಕ್ತಪಡಿಸಿರುವರು. ಜಾಗತೀಕರಣ ಫಲದಿಂದ ಇಂದು ಸ್ಯಾಟಲೈಟ್, ಟಿವಿ ಚಾನಲ್, ಇಂಟರ್ನೆಟ್, ಆವಿಷ್ಕಾರಗಳಾದ ಯೂಟ್ಯೂಬ್, ಫೇಸ್ಬುಕ್ ಎಲ್ಲೆಡೆ ಪಸರಿಸಿಬಿಟ್ಟಿವೆ. ಯಾರು ತಮ್ಮ ದಿನದ ಹೆಚ್ಚಿನ ಸಮಯವನ್ನು ಅಂತರ್ಜಾಲ ಜಾಲಾಡುವುದಕ್ಕೆ ವ್ಯಯಿಸುತ್ತಾರೋ ಅವರ ಭಾವನೆಗಳು ನಾಶವಾಗುವ ಹಂತ ತಲುಪುತ್ತವೆ. ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ತೀವ್ರಗೊಂಡ ಈ ಕಾಲಘಟ್ಟದಲ್ಲಿ ಹಾಲು ಜೇನಿನಂತಿದ್ದ ಕೌಟುಂಬಿಕ ಸಂಬಂಧಗಳು ಒಡೆದು ಹೋಗಾಗಿವೆ. ಜಾಜಿ ಮಲ್ಲಿಗೆ ಹೂವಿನಂತಹ ಮನಸ್ಸುಗಳು ಮುಳ್ಳಾಗಿವೆ. ಮನುಷ್ಯನಲ್ಲಿನ ಭಾವನೆಗಳು ಕಾಣೆಯಾಗುತ್ತಿವೆ. ಬದುಕಿನಲ್ಲಿ ಆದರ್ಶವಾಗಿ, ಯಶಸ್ವಿಯಾಗಿ ಮತ್ತು ಬದುಕಬೇಕಾದರೆ ಕೈಯೊಳಗಿನ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಪ್ರೀತಿಯಿಂದ ಮಾಡಬೇಕು. ಪ್ರಿಯ ಓದುಗ ಬಂಧುಗಳೇ, 4 ದಶಕಗಳು ತುಂಬಿರುವ ನನ್ನ ಬದುಕಿನ ಜೀವನ ಅನುಭವಕ್ಕೆ, ಚಿಂತನೆಗೆ, ಓದು ಬರಹಕ್ಕೆ ಪ್ರೇರಣೆಯಾದವರು ಬುದ್ಧ, ಬಸವ, ಅಲ್ಲಮಪ್ರಭು, ಅಂಬೇಡ್ಕರ್, ವಿಲಿಯಂ ಶೇಕ್ಸ್ಪಿಯರ್, ಅನೇಕ ಮಹನೀಯರ ಪಟ್ಟಿ ಹೀಗೆ ಬೆಳೆಯುತ್ತಾ ಸಾಗುತ್ತದೆ. ವಿಶೇಷವಾಗಿ ಇಲ್ಲಿಯ ಹಲವು ದ್ವಿಪದಿಗಳು ನಾಡಿನ ಅನೇಕ ಶಾಲಾ ಕಾಲೇಜುಗಳಲ್ಲಿ ವರ್ಗಕೋಣೆಯ ಗೋಡೆ ಬರಹಗಳಾಗಿ ಸ್ಥಾನ ಪಡೆದುಕೊಂಡಿವೆ ಎಂದು CS ಆನಂದ್ ಅವರು ವ್ಯಕ್ತಪಡಿಸಿದ್ದಾರೆ. ಈ ಸಂಕಲನಕ್ಕೆ ಸಂಬಂಧಿಸಿದ ರಚನಾತ್ಮಕ ಪ್ರತಿಕ್ರಿಯೆಗಳಿಗೆ ಸದಾ ಸ್ವಾಗತವಿದೆ. ಪ್ರೊಫೆಸರ್ ಸುನೀತಾ ಆನಂದ್ ಪ್ರಕಾಶಕರ ಮಾತು. ಪ್ರಸ್ತುತ ಈ ಕೃತಿಯಲ್ಲಿ ಅಮೂಲ್ಯವಾದ ಜ್ಞಾನ ಭಂಡಾರವಿದೆ. ಎಲ್ಲ ವಯೋಮಾನದವರು ಓದಿ ವಿಶಿಷ್ಟ ಅನುಭವ ಪಡೆಯುವರು ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಪ್ರಸ್ತುತ ಮಾವು ಮಲ್ಲಿಗೆ ಕೃತಿ 2 ಸಾಲಿನ ವಾಕ್ಯಗಳು ಒಳಗೊಂಡ ಅನುಭವಾಮೃತದಿಂದ ತುಂಬಿವೆ. CS ಆನಂದ್ ಅವರ ಜೀವನಾನುಭವ, ಓದಿನ ಅರಿವು, ವಿಚಾರ ಮತ್ತು ವಿಸ್ತಾರತೆಯನ್ನು ಬಾಹ್ಯುಳ್ಳದಲ್ಲಿ ಅರಳಿದ ಸುಂದರ ಕೃತಿ ಇದಾಗಿದೆ. ಇಲ್ಲಿನ ಬಹುಪಾಲು ಸಂದೇಶಗಳು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದ ಅಣಿಮುತ್ತುಗಳಾಗಿವೆ. ಇವುಗಳು ಬರೀ ಉಪದೇಶಗಳಲ್ಲ, ವಿಚಾರಗಳ ಹೇರಿಕೆಯಲ್ಲ. ಕಡಿಮೆ ಪದಗಳಲ್ಲಿ ಸಾಧ್ಯವಾದಷ್ಟು ದೇಸಿ ಚಿಂತನೆಯನ್ನು ಗಟ್ಟಿ ಧ್ವನಿಯಲ್ಲಿ ಹೇಳುವ ಅನುಭವದ ಸ್ವರೂಪದಲ್ಲಿವೆ. 100 ವರ್ಷಗಳ ಬಾಳು ಘಮಘಮಿಸುತ್ತಿರಲಿ. ಹೀಗೆ ಮಾವು ಮಲ್ಲಿಗೆ ಕಾವ್ಯ ಕೃತಿಯಲ್ಲಿಯ
ಪ್ರತಿಯೊಂದು ದ್ವಿಪದಿ ಓದುವಾಗ ಸಂತೋಷ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದು ಸೂರ್ಯಕಾಂತ್ ಸೊನ್ನದಿವರು ಅಭಿಪ್ರಾಯಪಟ್ಟಿದ್ದಾರೆ. ಬದುಕು ಬದಲಿಸುವ ಎದೆಯ ಮಾತುಗಳು ಇಂತಿವೆ. ಮನುಷ್ಯ ಆನಂದ ಪಡುತ್ತಾ ಆನಂದ ನಿರ್ಮಿಸುತ್ತಾ ಬದುಕಬೇಕು. ಕೋಪ ಬಂದಾಗ ಮೌನ ತಾಳುವುದೇ ಲೇಸು. ಮೌನ ಮನಸ್ಸು ಮತ್ತು ದೇಹಕ್ಕೆ ಒಳಿತು ಮಾಡುತ್ತದೆ. ಭಾರತದ ಧ್ವಜ ಎಲ್ಲೆಡೆ ಹಾರಿಸುತ್ತಾ ಭಾರತೀಯರು ನಾವೆಂದು ಹೆಮ್ಮೆ ಪಡಬೇಕು. ಓದು ಬರಹ ಮಾಡುತ್ತಿರುವ ವಿದ್ಯಾರ್ಥಿಗಳೇ, ಮರೆಯದಿರಿ, ಪುಸ್ತಕಗಳೇ ನಿಮ್ಮ ನಿಜವಾದ ಆಸ್ತಿ. ಅಸೂಯೆ, ಅಹಂ ಮತ್ತು ಕೋಪ ಶೂನ್ಯವಾಗಲಿ. ಶಾಂತಿ, ಸಹನೆ ಮತ್ತು ಸಹಬಾಳ್ವೆ ಗುಣಗಳೇ ಹೆಚ್ಚಾಗಲಿ. ಒಳ್ಳೆಯ ಪುಸ್ತಕ ಓದಬೇಕು, ಜ್ಞಾನದ ದಿವಿಗೆ ಹಚ್ಚಬೇಕು. ಜೀವನ ಎಂದರೆ ಜೋಕಾಲಿ ಇದ್ದಂತೆ. ಏರು ಇಳಿವು, ಸುಖ ದುಃಖ ಎಲ್ಲವೂ ಇದೆ. ನಿಸರ್ಗದಿಂದ ಏನೆಲ್ಲ ಪಡೆದ ನಾವು ಎಲ್ಲವೂ ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ನಿನ್ನ ಸ್ವಾಗತಕ್ಕಾಗಿ ಊರ ತಲೆಬಾಗಿಲಿಗೆ ಮಾಮರದ ತಳಿರು ತೋರಣ ಕಟ್ಟಿ ಕಾಯಬೇಕು. ಅಂತರಂಗದಲ್ಲಿ ಅರಿವಿನ ಮಹಾಮನೆ ಇರುವಾಗ ಬಹಿರಂಗದ ಭೌತಿಕ ಮನೆಗಳ ಅತಿಯಾಸೆ ಬೇಡ. ನಾವು ನಡೆದಾಡಿದ ನೆಲ ನಮಗೆ ನೆಲೆ ಕೊಡುತ್ತದೆ. ಎದೆಯಲ್ಲಿ ಮೂಡಿದ ಅಕ್ಷರ ಬದುಕುವ ಕಲೆ ಕಲಿಸುತ್ತದೆ. ಆಧುನಿಕ ಸಮಾಜದಲ್ಲಿ ಮನುಷ್ಯನಿಗೆ ಸಾಮರಸ್ಯ ಬಹುಮುಖ್ಯ ಎಂಬುದನ್ನು CS ಆನಂದ್ ಅವರು ಈ ದ್ವಿಪದಿಗಳಲ್ಲಿ ದಾಖಲಿಸಿ ಸಮರಸ ಸಂಬಂಧ ಯಾವ ಸ್ವರೂಪದಲ್ಲಿರಬೇಕೆಂಬುದನ್ನು ಕಾಣಿಸಿದ್ದಾರೆ. ಇಲ್ಲಿಯ ದ್ವಿಪದಿಗಳಲ್ಲಿ ಬದುಕು ಬದಲಿಸುವ ಪ್ರಶ್ನೆಗಳಿವೆ, ಉತ್ತರಗಳಿವೆ, ಸೂತ್ರಗಳಿವೆ ಮತ್ತು ಮನುಷ್ಯ ಸಂಬಂಧಗಳನ್ನು ಬೆಸೆಯುವ ಶಕ್ತಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನವೀಯತೆಯ ಪ್ರಜ್ಞೆ ಇದೆ. ಇದುವರೆಗೆ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಸುಭಾಷ್ ಚಂದ್ರ ಕ ಶೆಟ್ಟಿ ಬಾಚನಾಳ್ ಅವರ ಮಹಾಗೌ ಕಳ್ಳಿಮಠದ ಕೀರ್ತಿ ಕಳಸ, ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರು ಹಾಗೂ CS ಆನಂದ್ ಅವರ ಮಾವು ಮಲ್ಲಿಗೆ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಧನಲಕ್ಷ್ಮಿ ಪಾಟೀಲ್. ನಿರ್ಮಾಣ ನೆರವು ನಿರ್ಮಲಾ ಎಸ್ ನಾಯಕ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.